ನಾವೇನೇ ಹರಕೆ ಕಟ್ಕೊಂಡ್ರು ಕೂಡ ಹರಕೆ 100% ಈಡೇರಿಸ್ತಾ ಇದೆ. ಒಂದು ಶಕ್ತಿ ಇದೆ ಇಲ್ಲಿ. ಅರ್ಚಕ ರತ್ನಾಕರ್ಗೆ ಮೈ ತುಂಬ ಕೇಳಿದಾಗ ನಾನು ಇಲ್ಲೇ ನೆಲೆಗೊಳ್ತೀನಿ. ನಾವು ಸುಮಾರು ಒಂದು 20 ವರ್ಷ ದೇವಸ್ಥಾನ ಬರ್ತಾ ಇದ್ವಿ. ಭಾಳ ಪವಾಡ ಬಾಗ್ಲು ಹಾಕಲ್ಲ, ಎನಿ ಟೈಮ್ ಬರ್ಬೋದು, ನಮಸ್ಕಾರ ಮಾಡ್ಕೊಂಡು ಹೋಗ್ಬೋದು. ನಾವು ಬರ್ತಾ ಇರ್ತೀವಲ್ಲ. ಪೂಜೆ ಚೆನ್ನಾಗಿದೆ. ಇಲ್ಲಿ ವರ್ಷಕ್ಕೂ ಈ ಥರನೇ ಜಾತ್ರೆ ಮಾಡ್ತಾರೆ. ಏನೇನೋ ಪ್ರಾಬ್ಲಮ್ಗಳಿತ್ತು, ಸ್ವಲ್ಪ ಸಾಲ್ವ್ ಆಗಿದೆ. ಮಕ್ಕಳಿಲ್ಲ ಅಂತ ಕೇಳ್ಕೊಬಂದವ್ರಿಗೆ ಮಕ್ಕಳು ಕೊಟ್ಟಿರೋದು ಇದೆ. ಆಮೇಲೆ ಮದುವೆ ಆಗಿಲ್ಲ ಅಂದವ್ರಿಗೆ ಮದುವೆ ಆಗಿದೆ. ಇವತ್ತು ಈ ದೇವಸ್ಥಾನ ಅಭಿವೃದ್ಧಿಗೆ ಸಾವಿರಾರು ಜನ ಕೈ ಜೋಡಿಸ್ತಾ ಇದ್ದಾರೆ. ಅಮ್ಮನ ಶಕ್ತಿ ತುಂಬಾ ಇದೆ, ನಡೆಯುತ್ತೆ. ಏನಂದ್ರೂ ನಡೆಯುತ್ತೆ ಅಮ್ಮನ. ನಾ ಅಮ್ಮನ ನೆಂಬುದಷ್ಟು ನಾನು ಇನ್ಯಾರು ನೆಂಬಿಲ್ಲ, ಅಷ್ಟು ನೆಂಬಿದ್ದೀನಿ ನಾನು. ಜಮೀನ್ ಕೋರ್ಟದು ಅದು ಇದು ದುಡ್ಡು ಕಾಸು ವ್ಯವಹಾರ, ಚೀಟಿಲ್ ಮೋಸ ಹೋಗಿರೋರು ಎಲ್ಲದರಲ್ಲೂ ಸಾಲು ಆಗಿದೆ. ಹರಕೆ ಕಟ್ಕೊಂಡು ಬಂದರೆ ನೆರವೇರಿಸುತ್ತೆ. ಆ ತಾಯಿ ಆಶೀರ್ವಾದದಿಂದ ಒಳ್ಳೇದಾಗಿದೆ. ಅಮ್ಮನ ಒಂದ್ಸತಿ ಬಂದು ಅಂತ ಕೇಳ್ಕೊಂಡ್ರೆ ಪರ್ಫೆಕ್ಟ್, ಅದು ಖಂಡಿತವಾಗಿ ಆಯ್ತು. ಭದ್ರಾವತಿಯಿಂದ ಬರ್ತಾ ಇದ್ದಾರೆ, ಶಿವಮೊಗ್ಗದಿಂದ ಬರ್ತಾ ಇದ್ದಾರೆ, ಮೈಸೂರಿಂದ ಬರ್ತಾ ಇದ್ದಾರೆ. ಎಲ್ಲರೂ ಬಂದು ಕೈ ಮುಗಿರಿ, ದೇವರು ನಂಬಿ ಅಂತ. ಈ ಒಂದು ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ಇಲ್ಲಿ ಅಮ್ಮ ನೆಲೆಗೊಂಡಿದ್ದು ಹೆಚ್ಚು ಕಮ್ಮಿ ಒಂದು 20-25 ವರ್ಷಗಳಿಂದ. ಆಲದ ಮರ ಇದೆಯಲ್ಲ, ಅಲ್ಲಿ ಕಾಳಿಕಾದೇವಿ ವಿಗ್ರಹ ಇದೆಯಲ್ಲ, ಅಲ್ಲಿ ನೆಲೆಗೊಂಡಿದ್ದು. ತುಂಬ ಶಕ್ತಿಪೀಠ ಇಲ್ಲಿ. ಅಮ್ಮನಿಗೆ ಎಲ್ಲ ದೇವಸ್ಥಾನಗಳಲ್ಲಾದರೂ ನೋಡ್ಕೊಬನ್ನಿ, ಎಲ್ಲ ಕಡೆನೂ ಬಾಗಿಲಿರುತ್ತೆ. ಆದರೆ ಇಲ್ಲಿ ಆ ಥರ ಬಾಗಿಲಿಲ್ಲ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಎಷ್ಟು ಶಕ್ತಿಪೀಠ ಅನ್ನೋದು ನೀವೇ ಅರ್ಥ ಮಾಡ್ಕೊಳ್ಳಿ. ಬಾಗಿಲುಗಳೇ ಇಲ್ಲ, 24 hours ಓಪನ್ನು. ಆ ಅಮ್ಮ ಶಕ್ತಿಪೀಠ ಇಲ್ಲಿ ಮುಂದ್ಗಡೆನೂ ಇಲ್ಲ, ಗರ್ಭಗುಡಿಲೂ ಇಲ್ಲ, ಎಲ್ಲೂ ಇಲ್ಲ. ತುಂಬ ದೈವ ಶಕ್ತಿ, ದೈವ ಸನ್ನಿಧಿ. ಈ ಪ್ರಶಾಂತ ವಾತಾವರಣದಲ್ಲಿ ಕೆರೆಮಂಗಲಲ್ಲಿ ಚೌಡೇಶ್ವರಿ ನಿಲ್ಲಿಸಿರೋದು ನಮ್ಮ ಪುಣ್ಯ. ನಾವು ಸುತ್ತಮುತ್ತಲ ಗ್ರಾಮದವ್ರಿಗೆಲ್ಲರಿಗೂ 20-25 ವರ್ಷಗಳಿಂದ ನಾವೇನೇ ಹರಕೆ ಕಟ್ಕೊಂಡ್ರು ಕೂಡ ಹರಕೆ 100% ಈಡೇರಿಸ್ತಾ ಇದೆ. ಒಂದು ಶಕ್ತಿ ಇದೆ ಇಲ್ಲಿ, ಅದನ್ನು ಹೇಳಬಲ್ಲೆ. ಸರ್, ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಗಿದ್ದೀರಿ ಈ ಒಂದು ಈ ಕ್ಷೇತ್ರಕ್ಕೆ ಬರೋದ್ರಿಂದ? ನಾನು ಒಂದು 2012ನೇ ಇಸ್ವಿಲಿ ವೆಸ್ಟ್ ಇಂಡೀಸ್ ಅಂತೇಳಿ ಕೆರೆಬಿಯನ್ ಕಂಟ್ರೀಸ್ಗೆ ಹೋಗಬೇಕು ಅಂತೇಳಿ ಇಲ್ಲಿ ಅರ್ಚನೆ ಮಾಡಿಸ್ಕೊಂಡು ಪಾಸ್ಪೋರ್ಟ್ ಎಲ್ಲ ಪೂಜೆ ಮಾಡಿಸಿ ನಂದೊಂದು ಟಾರ್ಗೆಟ್ ಇಟ್ಕೊಂಡು ಹೋಗಿದ್ದೆ. ನನಗಿಷ್ಟು ಜೀವನ ಆಗಬೇಕು, ನನ್ನ ಜೀವನಗಳಿಲ್ಲ, ನಾನು ಏನು ಅಂದ್ಕೊಂಡಿದ್ದೀನೋ ಇಲ್ಲಮ್ಮ ಅಪ್ಪಣೆ ಕೊಡ್ತು, ಇಷ್ಟೇ ಆಗುತ್ತೆ ಅಂತ ಅಪ್ಪಣೆ ಕೊಟ್ಟಿತ್ತು. ಅದರ ಹತ್ತಿರದಲ್ಲೇ ಬಂದು ರೀಚ್ ಆಗಿ ನಾನು ಬಂದೆ. ಅಂದರೆ ನನಗೆ ಆವಾಗಲಿಂದ ಒಂದು ನಂಬಿಕೆ ತುಂಬ ಜಾಸ್ತಿ. ಪ್ರತಿ ಮಂಗಳವಾರ, ಪ್ರತಿ ಶುಕ್ರವಾರ ನಾವಿಲ್ಲೇ ಊರ ಸುತ್ತಮುತ್ತಲ ಗ್ರಾಮದವರಾಗಿರೋದ್ರಿಂದ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಬೆಂಗಳೂರಲ್ಲಿ ಇರೋದು ನಾನು. ಇವಾಗ ಇಲ್ಲಿಂದ ಬೆಂಗಳೂರಿಂದ ಬಂದಿದ್ದೀನಿ. ಅದಕ್ಕಿಂತ ಮುಖ್ಯವಾಗಿ ಏನಪ್ಪ ಅಂತಂದರೆ, ಇಲ್ಲಿ ಪ್ರತಿ ದಿನಾನೂ ಅನ್ನದಾನ, ಪ್ರತಿಯೊಂದು ಕಾರ್ಯಕ್ರಮಗಳು ನಡೀತಾ ಇರ್ತದೆ. ನಾವು ವಾರ ಒಪ್ಪತ್ತಿಗೆಲ್ಲ ಬಂದು ಪೂಜೆ ಪುನಸ್ಕಾರಗಳು ಮಾಡಿಕೊಡ್ತೀವಿ. ಬೆಂಗಳೂರಿಂದ ಇಷ್ಟು ದೂರ ಬಂದು ಪೂಜೆ ಮಾಡಿಕೊಡ್ತೀವಿ ಅಂದರೆ ಅರ್ಥ ಮಾಡ್ಕೊಳ್ಳಿ, ತುಂಬ ದೈವ ಸನ್ನಿಧಿ, ಶಕ್ತಿಪೀಠಗಳು ಸುತ್ತಮುತ್ತಲೂ ನಮಗಿದೆ. ಒಂದು ಅಮ್ಮ ಕಾಪಾಡ್ತಾ ಇದ್ದಾಳೆ ಅಂತ ಹೇಳ್ಬೋದು. ಇಲ್ಲಿ ಇವಾಗ ಅಮ್ಮನಿಗೆ ಒಂದು 3-4 ಥರ ಇದೆ ಪೂಜೆಗಳು. ಕುಂಕುಮ ಅರ್ಚನೆಯಿಂದ ಹಿಡಿದು, ಮತ್ತು ರುದ್ರಾಭಿಷೇಕದಿಂದ ಹಿಡಿದು, ಮತ್ತು ಬೇರೆ ವಿಶೇಷವಾದಂಥ ಅಮ್ಮನವರು ನಾಗರತ್ನಮ್ಮ ಕಾರ್ಯದರ್ಶಿಗಳಿದ್ದಾರಲ್ಲ, ಇವರು ಧರ್ಮದರ್ಶಿಗಳು, ಅವ್ರ ಕಡೆಯಿಂದ ನಾವು ಹೋಗಿ ಪೂಜೆಗಳು ಮಾಡಿಸ್ತಾ ಇರ್ತೀವಿ. ಅವ್ರು ಯಾವ್ದು ಹೇಳ್ತಾರೋ ಆ ಥರ ತುಂಬ ಚೆನ್ನಾಗಿ ಅಭಿವೃದ್ಧಿ. ನನಗೆ ಅಂತಲ್ಲ, ಆಲ್ಮೋಸ್ಟ್ ಸುತ್ತಮುತ್ತಲು ಇರೋ ಗ್ರಾಮದವ್ರು ಒಳ್ಳೆಯದಾಗಿದೆ. ಹೆಚ್ಚು ಕಮ್ಮಿ ಇವಾಗ ಭದ್ರಾವತಿಯಿಂದ ಬರ್ತಾ ಇದ್ದಾರೆ, ಶಿವಮೊಗ್ಗದಿಂದ ಬರ್ತಾ ಇದ್ದಾರೆ, ಮೈಸೂರಿಂದ ಬರ್ತಾ ಇದ್ದಾರೆ, ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ಹೆಚ್ಚು ಕಮ್ಮಿ ನಾವೇ ತುಂಬ ಜನಗಳಿಗೆ ಇಲ್ಲಿ ದೇವಸ್ಥಾನ ಇದೆ ಅಂತೇಳಿ ಎಷ್ಟೋ ಜನಕ್ಕೆ ಇಂಟ್ರಡ್ಯೂಸ್ ಮಾಡಿಸಿದ್ದೀವಿ. ಅಲ್ಲಿಂದ ನಮಗೆ ಬೇಕಾದಂಥ ಆತ್ಮೀಯರನ್ನೆಲ್ಲ ಕರೆಸಿ ಇಲ್ಲಿ ಹೇಳಿದ್ದೀವಿ. ಇಲ್ಲೇ ಬಂದು ಹರಕೆ ಕಟ್ಕೊಂಡೋಗಿರೋದು 100% ಸಕ್ಸಸ್ ಆಗಿದೆ. ಇದರಲ್ಲಿ ಎರಡು ಮಾತಿಲ್ಲ. ಅದನ್ನೇ ನಾನು ಹೇಳಿದ್ನಲ್ಲ, ನಾವೇನು ಹರಕೆ ಕಟ್ಕೊಂಡು ಹೋಗ್ತೀವಿ ಅದು ಖಂಡಿತ 21 ದಿವಸದಲ್ಲಿ ನೆರವೇರುತ್ತೆ. 21 ದಿವಸದಲ್ಲಿ 200% ಗ್ಯಾರಂಟಿ ಕೊಡ್ತೀನಿ. ಇದು ಸುಳ್ಳಲ್ಲ, ಅಥವಾ ಇಲ್ಲಿಗೆ ಬರಬೇಕು ಜನಗಳಿಗೇನೋ ಒಂದು ಗಿಮಿಕ್ ತೋರಿಸ್ಬೇಕು ಅನ್ನೋದಲ್ಲ. ನಾನು ಒಂದು ಮಾತ್ರ ಹೇಳಬಲ್ಲ, ಯಾವುದೇ ಭಕ್ತಾದಿಗಳು ಕರ್ನಾಟಕದಿಂದ ಎಲ್ಲೇದ್ರೂ ಬಂದಲಿ, ಒಂದು ಸತಿ ಬಂದು ಹೋದ್ಮೇಲೆ ಅವ್ರಿಗೆ ಅದರ ಅನುಭವ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಪರಿಸರ, ವಾತಾವರಣ, ದೈವಶಕ್ತಿಗಳಿರುವಂಥದ್ದು, ಶಕ್ತಿಪೀಠಗಳು ತುಂಬಿರೋದು 100% ಅವ್ರಿಗೆ ರಿಸಲ್ಟ್ ಸಿಗುತ್ತೆ. ವಾಜರಳ್ಳಿ ಹೊಳೆ ಚೌಡೇಶ್ವರಿ ದೇವಸ್ಥಾನ ಫಸ್ಟು ನಾವು ಸಣ್ಣ ಹುಡುಗರಲ್ಲಿ ನನಗೆ ದೇವಸ್ಥಾನ ಅನ್ನೋದು ಗೊತ್ತಿರಲಿಲ್ಲ. ನಾವು ಕುರಿದನ ಮೇಯಿಸ್ತಿದ್ದೋ. ಇಲ್ಲಿ ಒಂದು ಹಂಗೆ ಮಳೆ ಇತ್ತು, ಈ ಅಮ್ಮ ಸನ್ನಿಧಿಲಿ ಒಂದು ಗುಟ್ಟೆ. ಆ ಗುಟ್ಟೆಯಲ್ಲಿ ಬಂದು ಹಂಗೆ ಮಳಿತಾ ಕುಂತ್ಕೊಂಡಿವೋ, ಕುರಿ ದನ ಮೇಯಿಸ್ಕೊಂಡು ಕುಂತ್ಕೊಂಡಿವೋ. ಈ ಅಮ್ಮ ಇಲ್ಲ ಅವಳೆ ಅಂತ ಗೊತ್ತಿರಲ್ಲ ನಮಗೆ. ಆಮೇಲೆ ಮೇಯಿಸ್ಬೇಕಾದ್ರೆ ನಮ್ಮ ಅರ್ಚಕರು ರತ್ನಮ್ಮರು ಸೃಷ್ಟಿ ಕೊಟ್ಟದ ಆ ಅಮ್ಮ ಭೂಮಿಲಿ JCBಲಿ ಕೆಲಸ ಮಾಡಿಸ್ಬೇಕಾದ್ರೆ ಆ ಅಮ್ಮ ಒಂದು ಶಿಲೆ ಎದ್ದೊಳ್ತು.
ಶಿಲೆ ಇದ್ದಾಗ ಆ ಅಮ್ಮನಿಗೆ ಆಶ್ಚರ್ಯ ಆಗಿ ನಮ್ಮ ರತ್ನಾಕರ್ಗೆ ಆ ಶಿಲೆನ ತೊಗೊಂಡೋಗಿ ಎಲ್ಲೋ ಒಂದು ಕಡೆ ಕೇಳಿದಾಗ ಅದು ಉತ್ಪತ್ತಿ ಆಯ್ತಾ ಇದ್ದೀನಿ, ನಾನು ಹೊಳೆ ಚೌಡೇಶ್ವರಿ ಉತ್ಪತ್ತಿ ಆಯ್ತಾ ಇದ್ದೀನಿ ಅಂತ ನಮಗೆಲ್ಲ ಗೊತ್ತಾಯಿತು. ಅಲ್ಲಿಂದ ಆಚೆಗೆ ನಾವು ಕುರಿತನ ಮೇಯಿಸ್ಬೇಕಾದ್ರೆ ದೇವ್ರು ಉತ್ಪತ್ತಿ ಆಯ್ತಂತೆ ಅಂತ ಒಂದು ಗೊತ್ತಾಯಿತು. ನಾವಿನ್ನೂ ಸಣ್ಣ ಹುಡುಗರು, ನಾನು ಅಂತರ ಬೆಳ ಒಂದು 12-13 ವರ್ಷ ಹುಡುಗ. ನಾವು ಇಲ್ಲೇ ಸ್ಥಳೀಕರು, ಜಡೇನಹಳ್ಳಿ. ಇಲ್ಲಿ ಆಲದ ಮರದ ಹತ್ರ ಒಂದು ಆಲಮರ ಇತ್ತು, ಮಾಮೂಲಿ ಇತ್ತು. ಅಲ್ಲಿ ಕಣ್ಣಿತ್ತು. ನಾವು ಕಣ್ಣಂಗೆ ಎದ್ರ ಕಣಿವೋ ನಾವು ಇವು ಎಲ್ಲ ಬರ್ತೇವೆ ಅಂತ ಒಂಚೂರು ಎದ್ರ ಕಣಿವೋ, ಕುತ್ಕೊಳ್ಳೋಕ್ಕೂ ಭಯ ಆಯ್ತಿತ್ತು ನಮಗೆ. ಆಮೇಲೆ ನಮ್ಮ ಅರ್ಚಕರು ರತ್ನಾಕರ್ಗೆ ಮೈ ತುಂಬ ಕೇಳಿದಾಗ ನಾನು ಇಲ್ಲೇ ನೆಲೆಗೊಳ್ತೀನಿ, ನಾನು ಹೊಳೆ ಚೌಡೇಶ್ವರಿ, ನಾನು ಕೆರೆ ಮೇಗಡೆ ನಾನು ಇಲ್ಲೇ ನೆಲೆ ಮಾಡ್ತೀನಿ ಅಂತ ಹೇಳಿ ಇದಾಯಿತು. ಆಮೇಲೆ ಅವ್ರಿಗೆ ಮೈ ತುಂಬ್ದಾಗ ಕೇಳಿದಾಗ ಹಂಗೆ ಈ ಲೆವೆಲ್ಗೆ ಹೋಯ್ತದು. ನಾವು ಸುಮಾರು ನನ್ನ ಕಂಡಂಗಿಂದ ಒಂದು 25ನೇ ವರ್ಷ, ನಾನು 25 ವರ್ಷದ ಮೇಲೆ ಆಗದೆ, ನನಗೆ 59 ವರ್ಷ, 25 ವರ್ಷ 30 ವರ್ಷ ಆಗಿದೆ. ಅವತ್ತಿಂದನೂ ಬರ್ತಾಯಿದ್ದೀವಿ. ನಾನು ಫುಲ್ ಪರ್ಫೆಕ್ಟ್ ದೇವ್ರು ನನಗೆ. ನಾನು ಏನಂತೀನೋ ಅದ್ರ ಪರ್ಫೆಕ್ಟು. ಯಾಕೆಂದರೆ ನಮ್ಮ ಮನೆಯವರು ಲಲಿತಮ್ಮ ಅಂದ್ಬಿಟ್ಟು, ನಾವು ಡೈರಿ ಸೆಕ್ರೆಟ್ರಿ ಜಡೇನಹಳ್ಳಿರೋ. ನಾ ಅಮ್ಮನ ನೆಂಬಿದ್ದಷ್ಟು ನಾನು ಇನ್ಯಾರೂ ನೆಂಬಿಲ್ಲ, ಅಷ್ಟು ನೆಂಬಿದ್ದೀನಿ ನಾನು. ನನಗೆ ಒಳ್ಳೇದಾಗದೆ, ಏನು ತೊಂದರೆ ಇಲ್ಲ. ನಮ್ಮ ಮನೆ ಬಂದು ಪೂಜೆ ವಾರಕ್ಕೆ ಒಂದ್ಸತಿ 2 ಸತಿ ಬರ್ತಾ ಇರ್ತೀವಿ, ಪೂಜೆ ಮಾಡ್ತೀವಿ. ಅಮಾವಾಸ್ಯೆ ಪೌರ್ಣಮಿಲಿ ಅಭಿಷೇಕನ ಮಾಡ್ತಾ ಇದ್ದೀನಿ. ನಾನು ಅಲ್ಲಿ ಅಭಿಷೇಕ ಕೊಡ್ತೀನಿ. ನಾನು ಡೈರಿಲಿ ಇರತಕ್ಕ ಹಾಲನ್ನ ಅಭಿಷೇಕ ಕೊಡ್ತೀನಿ ಅಂತ ಹೇಳ್ಬಿಡ್ತೀನಿ, ಅಭಿಷೇಕ ಕೊಡ್ತೀನಿ. ನಾವು ಇರತಕ್ಕ ಡೈರಿಲಿ ಇರತಕ್ಕ ಅಮ್ಮ ಒಬ್ಬರಿಗೂ ಒಂದು ತೊಂದರೆ ಕೊಟ್ಟೋರಲ್ಲ. ಅಮ್ಮನ ಒಂದು ಸತಿ ಬಂದ್ಕೊಂಡು ಕೇಳ್ಕೊಂಡೋದ್ರೆ ಪರ್ಫೆಕ್ಟ್, ಅದು ಖಂಡಿತವಾಗೂ ಆಯ್ತದೆ. ಅದೊಂದು ನನಗೆ ಆಗದೆ. ಆ ಅಮ್ಮ ಎಲ್ಲರಿಗೂ ಬಂದಂಥ ಭಕ್ತಾದಿಗಳಿಗೆಲ್ಲ ಅಮ್ಮ ಸಕಲ ಸಂಪತ್ತು ಕೊಟ್ಟು, ಚೆನ್ನಾಗಿ ಐಶ್ವರ್ಯ ಕೊಟ್ಟು, ಆರೋಗ್ಯ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಸುಮಾರು ಬರ್ತಾರೆ ನೋಡಿ. ಅಮಾವಾಸ್ಯೆ ಪೌರ್ಣಮಿ ಫುಲ್ ಜನ ಬರ್ತಾರೆ. ವಿಶೇಷ ಪೂಜೆ ಬಂದು ಇವಾಗ ನಾವೇನೋ ಒಂದು ಇಂಥದ್ದು ಮಾಡಮ್ಮ, ನನಗೆ ಇಂಥದ್ದು ಮಾಡಿಕೊಡಮ್ಮ ಅಂತ ಹೋದ್ರೆ ಅದೊಂದು 15-20 ದಿನಕ್ಕೆ ಅವ್ರಿಗೆ ಪರ್ಫೆಕ್ಟಾಗಿ ಒಳ್ಳೇದಾಗುತ್ತೆ. ಅವ್ರು ತಿರುಗಿ ಬರ್ತಾರೆ. ಬಂದು ಏನನ್ನ ನಾನು ಹಿಂಗೆ ಮಾಡ್ಕೊಡ್ತೀನಮ್ಮ, ನಾನು ಹಿಂಗೆ ಮಾಡಿದೆ, ಒಂದು ಏನನ್ನ ಮಾಡ್ತೀನಮ್ಮ, ಒಂದು ಕುತ್ಕೊಂಡು ಹೋಗ್ತಾರೆ, ಅದು ತಂದು ಕೊಡ್ತಾರೆ ನೋಡಿ. ಇವತ್ತೆಲ್ಲ ಅಮ್ಮನಿಗೆ ಭಕ್ತಾದಿಗಳು ಬೇಜಾನ್ ಮಾಡವ್ರೆ. ಅಮ್ಮನಿಗೆ ಅಮ್ಮ ಮಾಡಿಸ್ಕೊಂತಾವಳೆ, ಅಷ್ಟು ಬಿಗ್ಗೆ ಪರ್ಫೆಕ್ಟಾಗಿ ಮಾಡಿಸ್ಕೊಂತಾವಳೆ ಅಮ್ಮ ನೋಡಿ. ನಾನು ಒಂದು ಮರಿ ಕೊಟ್ಟೆ. ನಮ್ಮ ಅರ್ಚಕರು ಒಂದು ಬಟ್ಟೆ ಕೊಡಿಸ್ಬೇಕಾದ್ರೆ ಬಟ್ಟೆ ಕೊಡಿಸ್ತೆ ನಮ್ಮ ಮನೆಯಿಂದನೇ. ಅರ್ಚಕರು ಬರೋದೇ ನಮ್ಮ ಜಡೇನಹಳ್ಳಿಗೆ, ನಮ್ಮ ಮನೆಗೆ ಒಬ್ಬರು ಮನೆಗೆ ಬರೋದವರು. 2 ಅವರ್ 3 ಅವರ್ ಕುಂತಿರ್ತಾರೆ. ವಾರಕ್ಕೆ ಒಂದ್ಸತಿ 2 ಸತಿ ಬರ್ತಾರೆ, ಹೋಯ್ತಾರೆ. ಚೆನ್ನಾಗಿದ್ದೀವಿ. ಆ ಅಮ್ಮ ಸತ್ಯವಂತೆ ನಮ್ಮಮ್ಮ. ಇನ್ನು ಬೆಳಿಬೇಕಷ್ಟೇ, ಇನ್ನು ದೇವಸ್ಥಾನ ಇಂಪ್ರೂವ್ ಆಗಬೇಕು, ಬೆಳಿಬೇಕು. ಭಕ್ತಾದಿಗಳೆಲ್ಲ ಕೈ ಜೋಡಿಸ್ಬೇಕು. ಪವರ್ಫುಲ್ದವರು ಹರಕೆ ಅಂದರೆ ನನಗಾಗೈತೆ, ಬೇರೆಯವ್ರಿಗೆ ಆಗೋದಿಲ್ಲ, ಬೇರೆಯವ್ರಿಗೆ ಆಯ್ತದೆ ಗೊತ್ತಾಗಲ್ಲ ಅಷ್ಟೇ. ನನಗೆ ಮಾತ್ರ ಪರ್ಫೆಕ್ಟ್ ಅವರು ನೆಂಬಿಟ್ಟಿದ್ದೀವಿ. ನಾವು 3 ದಿನದಿಂದ ಇಲ್ಲೇ ಇದ್ದೀವಿ. ಅವ್ರ ಇಷ್ಟ, ಏನು ಬೇಕು. ಇವಾಗ ಏನು ಮಾಡೋ ದೊಡ್ಡದಾಗಿ ಮಾಡೋದು ಹೇಳೋಕ್ಕಲ್ಲ. ಅವ್ರ ಕೈಲಿ ಏನಾಯ್ತು ಅದು ಹೆಲ್ಪ್ ಮಾಡ್ಬೋದು. ಅಮ್ಮನಿಗೆ 1 ಲಕ್ಷ ಕೊಡ್ಬೋದು, 500 ರೂಪಾಯಿ. ನಾನು ಸಿಮೆಂಟ್ 50 ಮೂಟೆ ಕೊಡಿಸ್ದೆ. ನಮ್ಮ ಮಾವರು 6 ಲಕ್ಷ ರೂಪಾಯಿ ಕಂಬಿ ಕೊಡಿಸ್ತು ಮೋಲ್ಡ್ಗೆಲ್ಲ. ನಮ್ಮ ಮಾವರ್ದು ಕಂಬಿ. ನಾನು ಒಂದು 50 ಮೂಟೆ ಸಿಮೆಂಟು, ಒಂದು 25,000 ರೂಪಾಯಿ ಇದು ಕೊಟ್ಟಿದ್ದೆ ಅಲ್ಲಿ ಶಿವಪ್ಪನ ದೇವಸ್ಥಾನಕ್ಕೆ. ನಾನು ಕೈಲಾಗಿದ್ದು ಮಟ್ಟಿಗೆ ಮಾಡ್ತಾಯಿದ್ದೀನಿ. ನಾನು ಇಷ್ಟು ಕೊಡ್ತೀವಿ ಅಂತಲ್ಲ, ನಾನು ಕೈಲಾಗಿದ್ದು. ನನಗೆ ದೇವರು ಅಷ್ಟು ಕೊಡು ಅಂತಲೂ ಕೇಳಲ್ಲ, ಏನಿಲ್ಲ. ನಮ್ಮ ಕೈಲಾಗಿದ್ದು ನಾನು ಮಾಡ್ತಾಯಿರ್ತೀನಿ. ಪರ್ಫೆಕ್ಟ್ ದೇವರು ಹೊಳೆ ಚೌಡೇಶ್ವರಿ ಅಂದರೆ ಎಲ್ಲ ಪರ್ಫೆಕ್ಟ್ ದೇವರು, ಎದುರ್ಕೊಂಡಂಥ ದೇವರು. ಒಳ್ಳೆಯದು, ಎಲ್ಲರಿಗೂ ಆಗದೆ, ಏನು ತೊಂದರೆ ಇಲ್ಲ. ಬಂದವ್ರಿಗೆ ಹರ್ಸ್ಕೊಂಡು ಹೋದವ್ರಿಗೆ ಭಕ್ತಾದಿಗಳಿಗೆ ಕೆಟ್ಟದ್ದೇನಾಗಿಲ್ಲ, ಒಳ್ಳೇದಾಗುತ್ತೆ. ಇಲ್ಲಿ ನಾನು ಸುಮಾರು ವರ್ಷದಿಂದ ಬಂದಿದ್ದೆ. ಅವು ಚಿಕ್ಕ ದೇವಸ್ಥಾನ ಇತ್ತು, ಇವಾಗ ಭಾಳ ಅಭಿವೃದ್ಧಿಯಾಗಿದೆ. ಅಮ್ಮನ ಪವಾಡ ಆಗಿದೆ, ಭಾಳ ಚೆನ್ನಾಗಿದೆ. ಬಂದವ್ರಿಗೆ ಒಳ್ಳೇದು ಮಾಡ್ತಾನೆ ಅಮ್ಮ. ಹೋಗಿ ನೀನು ಇಷ್ಟೇ ಕೊಡು, ನಾನು ಅಷ್ಟೇ ಮಾಡ್ತೀನಿ ಅನ್ನೋಂಥ ಏನಿಲ್ಲ, ಭಾವನೆ ಇಲ್ಲ ಅಮ್ಮನಿಗೆ. ಅವಾಗ ಚಿಕ್ಕದಾಗಿದೆ ದೇವಸ್ಥಾನ. ಇವಾಗ ಅಮ್ಮ ಅವ್ರ ಭಕ್ತಾದಿಗಳು ಕೊಟ್ಟು ಅಭಿವೃದ್ಧಿ ಮಾಡೋರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ ಈ ಸಲ. ಈ ಅಮ್ಮ ನಮ್ಮನ್ನೆಲ್ಲ ಕರೆಸ್ಬೇಕಾದ್ರೆ ಈಗೆಲ್ಲ ಯಾರು ಏನು ಕಾಸು ಕೇಳಿಲ್ಲ. ಅವ್ರ ಭಕ್ತಾದಿಗಳು ಅವರೆಲ್ಲ ನೋಡ್ತಾ ಇರ್ತಾರೆ. ಅಲ್ಲಿ ಮರಿ ಇದು ಮಾಡೋರು, ಅದು ಇದು ಮಾಡೋರು ಮಾಡ್ತಾ ಇರ್ತಾರೆ. ಭಾಳ ಪವಾಡ ಚೆನ್ನಾಗಿದೆ. ಅಂದರೆ ನಾವು ನಮ್ಗೆ ಏನು ಕೇಳ್ತೀವೋ ನಮ್ಗೆ ಆಗುತ್ತೆ ಅದು. ನಾವು ಸುಮಾರು ಒಂದು 20 ವರ್ಷ ದೇವಸ್ಥಾನ ಕಟ್ಟಾಗಿಂದ ಬರ್ತಾ ಇದ್ದೀವಿ. ಭಾಳ ಪವಾಡ ಇದೆ, ಭಾಳ ಪವರ್ಫುಲ್ ಇದೆ. ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡಿ ಭಾಳ ಚೆನ್ನಾಗಿ. ಬೆಳಗ್ಗೆ ಅಷ್ಟೊತ್ತಿಗೆ ಬರ್ತಾರೆ. ನಾವೆಲ್ಲ ಬಂದು ನೋಡಿಲ್ಲ ಅದನ್ನು. ಬಂದು ಪೂಜೆ ಮಾಡ್ತಾರಂತೆ. ನಾವು ಅದು ನೋಡಿಲ್ಲ. ಯಾಕೆಂದರೆ ನಮ್ಮ ದೂರ ಚಿಕ್ಕನಹಳ್ಳಿ, ದೊಡ್ಡಾಲನ ಮರದ ಚಿಕ್ಕನಹಳ್ಳಿ, ಅಲ್ಲಿ ಬಂದು ನೋಡಿಲ್ಲ. ನಾವು ಬಂದು ಬರ್ತೀವಲ್ಲ, ಹಿಂಗೆ ಪೂಜೆ ಬರ್ತೀವಲ್ಲ, ಭಾಳ ಪವರ್ಫುಲ್ ಇದೆ. ನಾವು ಏನು ಕೇಳ್ತೀವೋ ಅದು ರೆಡಿ ಆಗಿರ್ತದೆ. ಅದು ಭಾಳ ಚೆನ್ನಾಗಿದೆ. ನಮ್ಮ ಸಮಸ್ಯೆ ಎಲ್ಲ ಭಾಳ ಚೆನ್ನಾಗಿ ಬಗೆಹರಿತದೆ. ನಾವು ವಾರಕ್ಕೆ 15 ತಿಂಗಳು ಬಂದುಬಿಡ್ತೀವಿ. ಆ ಅಮ್ಮವರು ನಮ್ಗೆ ಭಾಳ ಚೆನ್ನಾಗಿ ಪರಿಚಯ. ಬಂದು ಪೂಜೆ ಗೀಜೆ ಹುಡ್ಕೊಟ್ಟು ಗದ್ಗೆ ಹುಡ್ಕೊಟ್ಟು ಏನು ಬೇಕೋ ಭಾಳ ಚೆನ್ನಾಗಿ ಮಾಡ್ಕೊಡ್ತಾಯಿದ್ದಾರೆ. ಭಾಳ ಜಾತ್ರೆಗೆ ಒಳ್ಳೆ ಜನ ಅಮ್ಮ ಹಂಗೆ ಕೊಟ್ಟಿದ್ದಾರೆ ಜನಕ್ಕೆ. ಆ ರೀತಿ ಬಂದು ಜನ ನೋಡ್ತಾರೆ. ಬಂದು ನೋಡಿದಾಗ ಅವ್ರಿಗೆ ಒಳ್ಳೆಯದಾಗುತ್ತೆ. ಒಳ್ಳೆಯದಾದಂಥ ಕಾಲಕ್ಕೆ ಬಂದೇ ಬರ್ತಾರೆ. ವರ್ಷ ಆಗುತ್ತೆ ಜಾತ್ರೆ, ಭಾಳ ಚೆನ್ನಾಗುತ್ತೆ. ಓಕೆ. ಇದೆಷ್ಟು ವರ್ಷದ ಜಾತ್ರೆ ಅಂದ್ರೆ ಸುಮಾರು 20 ವರ್ಷದಿಂದ ಜಾತ್ರೆ ಇದೆ. ಹೌದು, 20 ವರ್ಷದಿಂದ ಜಾತ್ರೆ ಮುಂದೆಯಿಂದಲೂ ನಡೀತಾ ಇತ್ತಂತೆ. ನಾವು ಬಂದಿಲ್ಲ. ನಾವು ಅಮ್ಮನ ಬಂದಮೇಲೆ ನಮಗೆ ಒಂದು ಮೊಮ್ಮಗನ ಕೊಟ್ಟದು, ಭಾಳ ಚೆನ್ನಾಗಿದೆ. ಮೊಮ್ಮಗನ ಕೊಟ್ಟಿದ್ದು. ಮೊಮ್ಮಗ ಅಮ್ಮನ ಬಂದಮೇಲೆ ಚೌಡಮ್ಮ ಅಂತೇಳಿ ಬಂದಮೇಲೆ ನಮ್ಗೆ ಒಂದು ಮೊಮ್ಮಗ ಕೊಟ್ಟಿದ್ದೆ.
ಇಲ್ಲೇ ಪಕ್ಕದ ಜಡೇನಹಳ್ಳಿ ಕೊಟ್ಟಿದ್ದೆ ನನ್ನ ಮಗಳನ್ನ. ಅಲ್ಲಿ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದರೆ ಒಂದು ಮೊಮ್ಮಗನ ಕೊಟ್ಟಿದೆ. ಭಾಳ ಚೆನ್ನಾಗಿದೆ, ಭಾಳ ಅದಕ್ಕೋದು ಖುಷಿ ಪಡ್ತಾಯಿದ್ದೆ. ಓಕೆ, ತುಂಬ ಪವರ್ಫುಲ್ ಇದೆ ಸರ್. ಇದು ಹೊಸ್ದಾಗಿ ಕಟ್ತಾ ಇರೋದು. ನಾವು ಇಲ್ಲಿ ಬಂದಾಗಿಂದ ಊರಿಗೆ ಬಂದಾಗಿಂದ ಇಲ್ಲೆಲ್ಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ತುಂಬ ಚೆನ್ನಾಗಿದೆ. ಏನೆಲ್ಲ ಒಳ್ಳೆಯದಾಗಿದೆ ನಿಮಗೆ ಇಲ್ಲಿಗೆ ಬಂದು? ನಾವೇನು ಹಚ್ಕೊಂತೀವೋ ಅವೆಲ್ಲ ಆಗಿದೆ. ಒಂದು ಉದಾಹರಣೆ ಹೇಳ್ತೀರಾ? ನಾವು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದು, ಅವೆಲ್ಲ ಆಯಿತು. ನಮ್ಮ ಮನೆ ಇರೋದು ಇಲ್ಲೇ ವಾಜರಳ್ಳಿನೇ. ಅದಂದ್ರೆ ಮನೆ ಬರೋಕ್ಕಿಂತ ಮುಂಚೆ ಮನೆ ಕಟ್ಟಕ್ಕೆ ಆಗ್ತಿರ್ಲಿಲ್ವಾ? ಸಿಚುವೇಶನ್ ಹೇಳಿ, ಹೆಂಗಿತ್ತು ಅಂತ, ಹೇಗಿತ್ತು ಅಂದ್ರೆ ಹಚ್ಕೊಂಡಿದ್ದು ಹಿಂಗೆ ಮನೆ ಕಟ್ಟಿದ್ರೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಅಂತ ಅಂದ್ಬಿಟ್ಟು ಅದು ಆಯಿತು. ಹಚ್ಕೊಂಡು ಎಷ್ಟು ದಿವಸಕ್ಕೆ ಆಯ್ತು? ಹಚ್ಕೊಂಡು 1 ವರ್ಷಕ್ಕೆ. 1 ವರ್ಷಕ್ಕೆ ಆಯಿತು. ಅಂದ್ರೆ ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆಗಳಾಯಿತು ಮೇಡಮ್ ಇಲ್ಲಿ ಬಂದ ಮೇಲೆ? ಹಾಂ ಆಯಿತು ಸರ್. ಅಂದ್ರೆ ಮುಂಚೆ ಹೇಗಿತ್ತು, ಇವಾಗ ಹೇಗಿತ್ತು? ಸ್ವಲ್ಪ ಬಡಸ್ತನದಲ್ಲೇ ಇದ್ದು, ಈಗ ಪರವಾಗಿಲ್ಲ ಹೇಳ್ಬೇಕು. ಮೇಡಮ್, ಸುಮಾರು ಜನ ಸಮಸ್ಯೆ ಇರ್ತಾರೆ. ಸೊ ಇಲ್ಲಿ ಬಂದವ್ರಿಗೆ ಸೊಲ್ಯೂಷನ್ ಸಿಗುತ್ತಂತೀರಾ? ನಿಮ್ಗೆ ಸಿಗುತ್ತೆ. ಸಂಕಲ್ಪ ಏನು ಮಾಡಿದ್ರಿ ಇಲ್ಲಿಗೆ ನೀವು? ಅದೇ ಹಿಂಗೆ 101 ರೂಪಾಯಿ ಆಗ್ತದೆ. ಅವ್ರ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಾಣಿಕೆ ಹಾಕ್ಬಿಟ್ಟು ಈಗ ಹೋಗೋದು. ಆಮೇಲೆ ಅನುದಾನಕ್ಕೆಲ್ಲನೂ ದುಡ್ಡು ಕೊಟ್ಬಿಟ್ಟು ಅವರು ಅನಿಸಿಕೆ ಕೇಳೋದು ಸರ್. ಅವೆಲ್ಲ ಅವರು ಏನೇನು ಅಂದ್ಕೊಂಡಿರ್ತಾರೋ, ನಾವು ಇಂಥದ್ದು ಕಾಣಿಕೆ ಕೊಡ್ತೀವಿ ಅಂತ ಅಂದ್ಬಿಟ್ಟು ಅಂದರೆ ಅದಾಗಿದ ತಕ್ಷಣ ತಂದು ಕಾಣಿಕೆ ಕೊಟ್ಬಿಡ್ಬೇಕು. ನಾವಿವಾಗ ಪೂಜೆ ಮಾಡಿಸ್ಕೊಂಡು ಅನುದಾನಕ್ಕೆ ಇಷ್ಟು ದುಡ್ಡು ಅಂತ ಕೊಟ್ಬಿಟ್ಟು ನಾವಿವಾಗ ಹೊರಡ್ತಾ ಇದ್ದೀವಿ ಸರ್. ತುಂಬ ಒಳ್ಳೇದಾಯ್ತು. ನಮ್ಮ ಮನೆ ದೇವರು ತುಂಬ ಒಳ್ಳೆಯದು. ತುಂಬ ಜನ ಸುತ್ತಮುತ್ತ ಅಂತಲೂ ಫೇಮಸ್ ಆಗೈತೆ. ಸರ್ ಫಸ್ಟು ಚಿಕ್ಕದಾಗಿತ್ತು, ಈಗ ದಿನ ದಿನ ಜನ ಬಂದಂಗೆಲ್ಲ ದೊಡ್ಡದು ಮಾಡ್ತಾಯಿದ್ದಾರೆ. ಇಲ್ಲ ಸರ್, ಎಲ್ಲ ಕಷ್ಟದಾಗೆ ಇದ್ದೀವಿ, ಒಳ್ಳೇದು ಮಾಡೋದು ತಾನೇ. ನಮ್ಗೆ ಆರ್ಥಿಕ ಪರಿಸ್ಥಿತಿ ತಾನೇ ಸರ್ ಮಾಡೋದು. ಬರ್ಬೋದು, ಯಾವಾಗ ಓಪನ್ ಇರುತ್ತೆ, ಬಾಗಿಲು ಹಾಕಲ್ಲ, ಎನಿ ಟೈಮ್ ಬರ್ಬೋದು, ನಮಸ್ಕಾರ ಮಾಡ್ಕೊಂಡು ಹೋಗ್ಬೋದು. ನಾವು ಬರ್ತಾ ಇರ್ತೀವಲ್ಲ. ಎಲ್ಲ ದೇವಸ್ಥಾನಗಳಲ್ಲೂ ಪ್ರತಿಯೊಂದು ವಸ್ತುವು ಕೂಡ ಒಂದು ಬೆಲೆ ಇಲ್ಲ ಸರ್, ಅಲ್ಲಿ ಈ ಥರ ಇಲ್ಲ. ಇಲ್ಲ ಸರ್, ಏನು ಇಲ್ಲ. ಎಲ್ಲರೂ ಬಂದು ಕೈ ಮುಗಿರಿ, ದೇವ್ರ ನಂಬಿ ಅಂತ ಹೇಳ್ತೀವಿ. 20 ವರ್ಷದಿಂದ ಬರ್ತಾ ಇದ್ವಿ ನಾವು. 20 ವರ್ಷದಿಂದ ಅಲ್ಲಿ ದೇವಸ್ಥಾನ ಇದ್ದಿದ್ದು. ಫಸ್ಟು ಗುಡಿಸಲು ಥರ ಹಾಕಿದ್ರು, ಅಲ್ಲಿ ಪೂಜೆ ಬರ್ತಾಯಿತ್ತು, ಇನ್ನೊಂದು ದೇವ್ರು ಬರ್ತಾಯಿತ್ತು. 20 ವರ್ಷದಿಂದ ನಮ್ದು ಹತ್ರನೇ ಊರಿಲ್ಲಿ. 20 ವರ್ಷದಿಂದ ಬರ್ತಾಯಿದ್ವಿ. ನೀಟಾಗಿ ದೇವಸ್ಥಾನ ಪೂಜೆ. ಯಮನಿಗೆ ಬಾಗಿಲೇ ಇಲ್ಲ. ಎಷ್ಟು ಕಳ್ಳರನ್ನ ಬಂದು ಕಳ್ಳರು ಗಿಡರು ಬರೋಷ್ಟು ಇಲ್ಲ ಇಲ್ಲಿ. ಹಿಂಗೆ ಇರ್ತದೆ ಎಲ್ಲ ಚೆನ್ನಾಗಿ. ಪೂಜೆ ಗೀಜೆ ವಾರ ಮಂಗಳವಾರ ಶುಕ್ರವಾರ ಅಮ್ಮನಿಗೆ ಬಾಗಿಲೇ ಹಾಕಿದ್ದು ನೋಡಿಲ್ಲ ನಾವು 20 ವರ್ಷದಿಂದ. ಪೂಜೆ ಚೆನ್ನಾಗಿದೆ. ಇಲ್ಲಿ ವರ್ಷಕ್ಕೂ ಈ ಥರನೇ ಜಾತ್ರೆ ಮಾಡ್ತಾರೆ. ಶುಕ್ರವಾರ ಶನಿವಾರ ಮಂಗಳವಾರ ಪೂಜೆ ನಡೀತದೆ. ಹೀಗೆ ಅನ್ನದಾನನೂ ಮಾಡ್ತಾರೆ ಒಂದು ಮಾಮೂಲಿ ದಿವಸನೂ. ಇವಾಗ ಜಾತ್ರೆ ಎಲ್ಲ ಫುಲ್ಲು ಮಾಡ್ತಾರೆ. 20 ವರ್ಷದಿಂದ ಬರ್ತಾಯಿದ್ದೀವಿ. ಈ ಕ್ಷೇತ್ರದ ಒಂದು ಮಹಿಮೆ ಬಗ್ಗೆ ಹೇಳೋದಾದ್ರೆ ಇದಕ್ಕೊಂದು ಇತಿಹಾಸ ಏನು ಮಹಿಮೆ ಇಲ್ಲ. ಅಮ್ಮನಿಗೆ ದೇವ್ರು ಅಲ್ಲಿ ಅವ್ರ ಹತ್ರ ಎಲ್ಕೊಂಡು ಕೊಡ್ತೀವಿ ಅಂದರೆ ಅಲ್ಲಿ ಹಳ್ಳಿ ಬರ್ತಾ ಅವ್ರು ಹೊಲ ಎಲ್ಲ ಫುಲ್ಲು ಇದು. ಈ ಹೊಲದ ಹತ್ರ ಅಮ್ಮ ಬೆಳಗ್ಗೆ ಸಾಯಂಕಾಲ ಏನೋ ಬರ್ತಾಯಿದ್ರೇನು ಅಮ್ಮನಿಗೆ ಮೈ ತುಂಬಿಕೊಂಡು ಅಲ್ಲಿ ಬಂದು ಇಲ್ಲಿ ಈ ಒಳ್ಳೆ ದೇವರು ಅಂತ ಹೆಸರಿಟ್ಬಿಟ್ಟು ಅಲ್ಲೇ ಇದ್ರು. ಅಲ್ಲಿಂದ ಇಲ್ಲಿ ತಂದು ಇವಾಗ ಪೂಜೆ ಎಲ್ಲ ಮಾಡ್ತಾ ಇರೋದು. ಇಲ್ಲಿ ಏನೂ ಇಲ್ಲ ಚಾರ್ಜಸ್, ಅದು ಇದು ಪೂಜೆ ಗೀಜೆಗೆ ಏನು ಪ್ರತಿಯೊಂದು ಏನೂ ಇಲ್ಲ. ಏನೋ ಪೂಜೆ ಸಾಮಾನು ತತ್ತಿ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಅಷ್ಟೇ. ಏನೇನಿಲ್ಲ ಚಾರ್ಜ್. ಅದಕ್ಕೆ ಅದಕ್ಕೆ ಮಾಡಬೇಕು, ಇದು ಕೊಡ್ರಿ, ಇದಕ್ಕೆ ಮಾಡಬೇಕು, ಅದಕ್ಕೆ ದುಡ್ಡು ಒಂದು ಟಿಕೆಟ್ ಕೊಡೋದು, ಇದು ಮಾಡೋದು, ಅದು ಮಾತ್ರ ಏನೂ ಇಲ್ಲ. ಆ ಥರ ಏನೂ ಇಲ್ಲ. ಈ ದೇವಸ್ಥಾನಕ್ಕೆ ಬರೋದ್ರಿಂದ ನಿಮ್ಗೆ ಯಾವ ರೀತಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ? ನಮಗೆಲ್ಲ ಒಳ್ಳೇದಾಗಿದೆ. ಮಕ್ಳಿಗೆ ಒಳ್ಳೆದಾಗಿದೆ, ನಮಗೂ ಒಳ್ಳೆಯದಾಗಿದೆ. ನಮ್ಮ ಮಕ್ಕಳು ಹೊರದೇಶದಲ್ಲಿ ಇಲ್ಲಿ ಹೋಗ್ತಾರಲ್ಲ, ಒಳ್ಳೇದಾಗಿದೆ. ನಮಗೂ ಆಮೇಲೆ ಬಿಸ್ನೆಸ್ ನಡೆದು ಸಂಪಾದನೆ ಆಗಿ ದುಡ್ಡು ಕಾಸು ಸಿಕ್ಕಬೇಕು ಅಂತ ಅರ್ಕೆ ಮಾಡ್ಕೊಂಡು ಹೋಗ್ತೀವಿ. ಅದನ್ನು ನಡೀತಾ ಇದೆ. ಆ ಥರ ಅಂದ್ಕೊಂಡಿದ್ದು. ಇವಾಗ ಬಿಸ್ನೆಸ್ ಬೇಕು, ಹೊರದೇಶಕ್ಕೆ ಕೊಂಡೋಗಿದ್ದೀವಿ, ಸಂಪಾದನೆ ಇಲ್ಲ. ಅಲ್ಲಿ ನಾನು ಚೆನ್ನಾಗಿ ಬಿಸ್ನೆಸ್ ಆದರೆ ಸಾಕು ಅಂದರೆ ಬಿಸ್ನೆಸ್ ಆಗಿದೆ. ತುಂಬ ಹೆಸರುವಾಸಿಯಾಗಿದೆ. ನಾವು ಹೊಸಬ್ರು ಇಲ್ಲಿಗೆ 1-3 ತಿಂಗಳಿಂದ ಬರ್ತಾ ಇದ್ದೀವಿ. ಒಳ್ಳೆಯದಾಗಿದೆ ನಮಗೆ. ನಮ್ಮ ಫ್ರೆಂಡವ್ರು ಕರ್ಕೊಬಂದಿದ್ದು ಜಯಮ್ಮ ಅಂತ. ಅವ್ರು 4-5 ವರ್ಷದಿಂದ ಬರ್ತಿದ್ರಂತೆ, ನಮಗೆ ಗೊತ್ತಿರಲಿಲ್ಲ. ಇವಾಗ ನಾವು 3 ತಿಂಗಳಿಂದ ಬರೋದಕ್ಕೆ ಪರವಾಗಿಲ್ಲ. ಏನೇನೋ ಪ್ರಾಬ್ಲಮ್ಗಳಿತ್ತು, ಸ್ವಲ್ಪ ಸಾಲ್ವ್ ಆಗಿದೆ. ಇನ್ನೂ ಬರಬೇಕು, ಮುಂದಕ್ಕೆ ಬರದೇ ಇರಬಾರ್ದು, ಬರಬೇಕು, ನಂಬಿಕೆಯಿಂದ ಬರಬೇಕು. ಇಲ್ಲಿ ಎಲ್ಲ ವಿಶೇಷತೆ, ಜಮೀನು ಕೋರ್ಟದು, ಅದು ಇದು, ದುಡ್ಡು ಕಾಸು ವ್ಯವಹಾರ, ದುಡ್ಡು ಕಾಸು ಕೊಡದೇ ಇದ್ದವರು, ಪ್ರಾಬ್ಲಮ್ಗಳು, ಚೀಟಿಲಿ ಮೋಸ ಹೋಗಿರೋರು, ಎಲ್ಲದರಲ್ಲೂ ಸಾಲ್ವ್ ಆಗಿದೆ. ನಮ್ಮದು ಒಂದು 3 ತಿಂಗಳು ಇನ್ನೂ ಸ್ವಲ್ಪ ಬಗೆ ಹರಿತಾ ಐತೆ. ಇವಾಗ ಬಂದಿದ್ದೀವಲ್ಲ, ಇನ್ನೂ ಮುಂದಕ್ಕೆ ಹೋಗ್ಬೇಕು ನಾವು ಅಷ್ಟೇ. ಇದೆ, ನಾವು ಹೊಸ್ದಾಗಿ ಬಂದಿದ್ದೀವಿ ಅಷ್ಟೇ. ಹೊಸ್ದಾಗಿ ಇದೆ ನಮಗೆ. ಫಸ್ಟು ಹೊಸ ಜಾತ್ರೆ ಇದು ನಮಗೆ ಎಲ್ಲ ಇದಾಗಿ.
ತಾಯಿ ಶಕ್ತಿ ಇದೆ. ಶಕ್ತಿ ಇಲ್ಲದೇನೂ ನಡೆಯಲ್ಲ. ಶಕ್ತಿ ಇದೆ ಮಾತ್ರ. ಬೆಳಗ್ಗೆನೇ ಹೊಳೆಯಲ್ಲಿ ಬಿದ್ದು ಎದ್ದು ಬರ್ತಾರೆ ನನ್ನ ತಾಯಿ. ಹೊಳೆಯಲ್ಲಿ ಬಿದ್ದು ಎದ್ದು ಬರ್ತಾರೆ. ಲೈನಿಗೆ ಜನ ಮಲ್ಕೊಂಡಿರ್ತಾರೆ. ದಾಟ್ಕೊಂಡು ಬರ್ತಾರೆ. ಇದು ಹಳೆ ಒಂದು 30 ವರ್ಷದಿಂದ ಆಯ್ತಂತೆ. ನಮಗೆ ಗೊತ್ತಿಲ್ಲ. ಇದೇ ಫಸ್ಟ್ ನಮಗೆ ಗೊತ್ತಾಗಿರೋದು. 30 ವರ್ಷದಿಂದ ಆಯ್ತಂತೆ. ನಾವು ಪರಿಹಾರ ಹೋಗಿದ್ದು ಎಲ್ಲೂ ನಮಗೆ ಸಟ್ಟಾಗಿಲ್ಲ. ಬರ್ತಾ ಇದ್ದೀವಿ ಇಲ್ಲಿ. ಪರವಾಗಿಲ್ಲ. ಈ ತಾಯಿ ಅನಾದಿ ಕಾಲದಿಂದ ಇಲ್ಲೇ ನೆಲೆಸಿದ್ದಾರೆ. ನಾನು ಸುಮಾರು ಈಗ 17-18 ವರ್ಷದಿಂದನೂ ಬರ್ತಾಯಿದ್ದೀನಿ. ಬಂದಾಗ ತಾಯಿ ಕಷ್ಟದಲ್ಲಿ ಯಾರಿಗೂ ಕೈ ಬಿಟ್ಟಿಲ್ಲ. ಎಲ್ಲರಿಗೂ ಒಳ್ಳೇದು ಮಾಡೋವಳೆ ತಾಯಿ. ಯಾರು ಏನೇ ಕೆಟ್ಟದ್ದು ಬಯಸಿದ್ರು ಆ ತಾಯಿ ನಮಗೆ ಎಲ್ಲ ಒಳ್ಳೇದು ಮಾಡೈತೆ. ಎಲ್ಲ ಕಾಯಿಲೆಗಳ್ನೂ ವಾಸನೆ ಮಾಡ್ತಾಳೆ ತಾಯಿ. ಈ ಅಮ್ಮವರು ಕಾಯಿಲೆ ಬಂದಿತ್ತು, ಯಾವ ರೀತಿ ವಾಸಿಯಾಗಿದೆ? ನಮಗೆ ಕಾಲು ನೋವು ಜಾಸ್ತಿ ಇತ್ತು, ಯಾವ ಥರ ನೋವು? ಮೊಣಕಾಲು. ಅದು ಇವಾಗ ಸ್ವಲ್ಪ ಕಮ್ಮಿ ಆಯಿತು. ಆದ್ದರಿಂದ ಎಲ್ಲ ಚೆನ್ನಾಗಿ ಆಗಿದೆ. ಆರೋಗ್ಯದಲ್ಲಿ ಏನಾದರೂ ಏರುಪೇರಾದರೆ ಆಸ್ಪತ್ರೆಗೆ ಹೋಗ್ತಾರೆ? ಹೋಗ್ತೀವಿ. ನಾವು ಇಲ್ಲೂ ಬರ್ತೀವಿ. ತಾಯಿಗೆ ಬಂದು ಪೂಜೆ ಮಾಡಿಸ್ಕೊಂಡು ನಮ್ಮಮ್ಮನ್ನ ನೆನೆಸ್ಕೊಂಡು ಚೌಡೇಶ್ವರಿನ, ಕಾಳಿಯಮ್ಮನ, ಅಪ್ಪ ಮುನೇಶ್ವರನ ನಾವು ಪೂಜೆ ಮಾಡ್ಕೊಂಡು ಹೋಗ್ತೀವಪ್ಪ. ನಮಗೆಲ್ಲ ತಾಯಿ ನಿಂತ್ಕೊಂಡೇ ಕಾಪಾಡ್ತಾವಳೆ ನಮ್ಮ ಮನೇನ. ಸರ್, ಅಂದ್ರೆ ಹೇಳಿದ್ರಿ ಸಾಕಷ್ಟು ತುಂಬಾ ಒಳ್ಳೇದಾಗಿದೆ. ಹೌದು. ನನ್ನ ಪರಿಹಾರಕ್ಕೆ ಏನೆಲ್ಲ ಪೂಜೆಗಳು? ನನ್ನ ಮೊಮ್ಮಗಳದು ಯಜಮಾನರು ತೀರೋದ್ರು ಕೊರೋನಾನಲ್ಲಿ. ಆವಾಗ ಈ ತಾಯಿ ಮತ್ತು ಈ ರತ್ನಮ್ಮನವರೇ ನಮ್ಮ ಮೊಮ್ಮಗಳನ್ನ ಕಾಪಾಡಿದ್ರಪ್ಪ. ಇದು ಇನ್ನೂ ಕೇಸ್ ನಡೀತಾ ಐತೆ. ಆ ತಾಯಿನೇ ನಿಂತು ಬಗೆಹರಿಸ್ಕೊಡ್ತಾಳೆ ಅನ್ನೋ ನಂಬಿಕೆ ನಮಗಿದೆ ಇವತ್ತು. ಅಷ್ಟು ದೂರದಿಂದ ಬಂದು ನಾವು ತಾಯಿಗೆ ಕೇಳ್ಕೊಂಡು ಹೋಗ್ತಿದ್ದೀನಪ್ಪ. ಮೇಡಮ್, ಒಳ್ಳೆ ಚೌಡೇಶ್ವರಿ ಈ ಒಂದು ದೇವಾಲಯಕ್ಕೆ ಎಷ್ಟು ದಿನದಿಂದ, ಎಷ್ಟು ವರ್ಷದಿಂದ ಬರ್ತಿದ್ದೀವಿ? ಒಂದು 13 ವರ್ಷದಿಂದ ಬರ್ತಾ ಇದ್ದೀವಿ ಸರ್. 13 ವರ್ಷದಿಂದ ಬರ್ತಾ ಇದ್ದೀವಿ. ಇದು ನಮ್ಮ ಯಜಮಾನ್ರವ್ರ ಮನೆ ದೇವರು. ಎವ್ರಿ ವರ್ಷ ಬರ್ತೀವಿ. ಇಲ್ಲಿ 13 ವರ್ಷದಿಂದ ನಾವು ಬರ್ತಾ ಇದ್ದೀವಿ. 13 ವರ್ಷದಿಂದ ಬರ್ತಿದ್ದಾರೆ ಅಂದ್ರೆ ನಿಮ್ಗೆ ಏನಾದ್ರು ಒಳ್ಳೇದಾಗಿರುತ್ತಂತಾನೆ ನಾವು? ಇಲ್ಲ, ಇದು ಮನೆ ದೇವರಲ್ವಾ. ಆ್ಯಕ್ಚುಲಿ ನಾವು ನಮ್ಮ ಯಜಮಾನ್ರು ಮುಂಚೆ ಇಷ್ಟಪಟ್ಕೊಂಡಿದ್ದೀವಿ. ಒಂದು 14 ವರ್ಷ ಮುಂಚೆ. ಫಸ್ಟ್ ನಮ್ಮ ಅಪ್ಪ ಅಮ್ಮ ಒಪ್ಪಿರಲಿಲ್ಲ. ನಮ್ಮ ಯಜಮಾನ್ರು ಇಲ್ಲಿಗೆ ಬಂದು ಈ ದೇವ್ರನ್ನ ಕೇಳ್ಕೊಂಡ್ಮೇಲೆ ಅವ್ರು ಒಪ್ಕೊಂಡು ಮದುವೆ ಮಾಡಿಕೊಟ್ರು. ಆವಾಗಿಂದ ಬರ್ತಾನೆ ಇದ್ದೀವಿ ಸರ್ ನಾವು. ಆ್ಯಕ್ಚುಲಿ ಅದೊಂದು ಇದಾಗಿದೆ, ಮಿರಾಕಲ್ಲು. ಅದಕ್ಕೋಸ್ಕರ ಬಂದೇ ಬರ್ತೀವಿ ನಾವು. ಅವ್ರದ್ದು ಮನೆ ದೇವ್ರು ಇದೆಯಲ್ಲ, ಅದಕ್ಕೆ. ಈ ಒಂದು ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀವಿ? ಸಿಕ್ಕಾಪಟ್ಟೆ ಪವರ್ಫುಲ್ ಇದೆ ಸರ್. ಏನು ಅಂದ್ಕೊಂಡ್ರು ಆಗುತ್ತೆ. ಮಕ್ಕಳಿಲ್ಲ ಅಂತ ಕೇಳ್ಕೊಬಂದವ್ರಿಗೆ ಮಕ್ಕಳು ಕೊಟ್ಟಿರೋದು ಇದೆ. ಆಮೇಲೆ ಮದುವೆ ಆಗಿಲ್ಲ ಅಂದವ್ರಿಗೆ ಮದುವೆ ಆಗಿದೆ. ಎಲ್ಲ ಥರ ಏನು ಆರೋಗ್ಯ ಇರ್ಬೋದು, ಏನೇ ಇರ್ಬೋದು, ಎಲ್ಲ ಥರ ಒಳ್ಳೆ ಎಕ್ಸ್ಪೀರಿಯೆನ್ಸೇ ಆಗಿದೆ ನಮಗೆ. ಆ ಥರ ಏನು ಯಾವುದೂ ಇಲ್ಲ, ಆಗಿಲ್ಲ ಅನ್ನೋ ಥರ ಏನಿಲ್ಲ. ತುಂಬ ಚೆನ್ನಾಗಿದೆ ಸರ್ ಇದು. ಮೇಡಮ್, ಸಾಕಷ್ಟು ಜನರು ಮದುವೆ ಆಗಿರಲ್ಲ, ಮಕ್ಕಳಾಗಿರಲ್ಲ, ಈ ಥರದೊಂದು ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತಾರೆ. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟ? ಸೊ ಮದುವೆ ಅದು ಫೇಸ್ ನಾನು ನೋಡಿಲ್ಲ. ಆ್ಯಕ್ಚುಲಿ ನಾವೇನು ನೋಡಿದ್ದೀವಿ ಅಂದರೆ, ನಾವು ಲವ್ ಮಾಡೋ ಟೈಮಲ್ಲಿ ನಮ್ಮ ಮನೇಲಿ ಒಪ್ಪಿರಲಿಲ್ಲ. ಅವಾಗ ನಮ್ಮ ಯಜಮಾನ್ ಇಲ್ಲಿ ಬಂದು ಕೇಳ್ಕೊಂಡಾಗ ಅದೊಂದು ಮಿರಾಕಲ್ ಅಷ್ಟೇ ನಮಗೆ. ಆಮೇಲೆ ಅದೇನಂದರೆ ನಮಗೊಂಥರ ಏನು ಕೇಳಿದ್ರು ಆಗುತ್ತೇನೋ ಒಂದು ಥಾಟ್ ಬಂದುಬಿಟ್ಟಿದೆ ಮೈಂಡಲ್ಲಿ ನಮಗೆ. ಅದೊಂದು ನಮ್ಮ ಲೈಫಲ್ಲಿ ಒಂದು ಮಿರಾಕಲ್ ಆಗಿದೆ. ಬೇರೆ ಲೈಫಲ್ಲಿ ಏನಾಗಿದೆ ನಮಗೆ ಗೊತ್ತಿಲ್ಲ ಸರ್. ಆ್ಯಕ್ಚುಲಿ ಅದರಿಂದ ನಾವು ಸಿಕ್ಕಾಪಟ್ಟೆ ನಂಬಿದ್ದೀವಿ. ತುಂಬಾ ಒಪ್ಸಿದೆ. ಇಲ್ಲಿ ಏನು ಬಂದರೂ ಕೇಳ್ಕೊಂಡ್ರು ಆಗುತ್ತೆ ಅನ್ನೋ ಒಂದು ನಂಬಿಕೆ ತುಂಬ ಇದೆ ಸರ್ ನಮಗೆ. ಅಷ್ಟೇ. ಏನಿಲ್ಲ ಸರ್, ದೇವ್ರನ್ನ ನಂಬಬೇಕು ಅಷ್ಟೇ. ನಂಬಿದ್ರೆ ಎಲ್ಲ ಕಡೆ ದೇವ್ರು ಸಿಗ್ತಾನೆ. ಒಂದು ಹೋಪ್ಸ್ ಇರಬೇಕಷ್ಟೇ ಸರ್. ಯಾವಾಗಲೂ ಅಷ್ಟೇ ತಾಳ್ಮೆ ಇರಬೇಕು. ಆಮೇಲೆ ಅಷ್ಟೇ ದೇವ್ರಿಗೆ ಬರಬೇಕು, ನಂಬಬೇಕು ಅಷ್ಟೇ ಸರ್. ಮೇಡಮ್, ಸಾಕಷ್ಟು ಕಡೆ ಈ ಟೆಂಪಲ್ಗಳೆಲ್ಲ ತುಂಬಾ ಕಮರ್ಷಿಯಲ್ ಆಗಿದೆ. ಅಂದ್ರೆ ಪ್ರತಿಯೊಂದಕ್ಕೂ ಹಣವನ್ನು ಇದು ಮಾಡ್ತಾರೆ. ಇಲ್ಲ, ಆ ಥರ ಇಲ್ಲ ಸರ್. ಆ ಥರ ಎಲ್ಲ ಏನು ಹಣ ಎಲ್ಲ ಕೇಳೋ ಅಂತ ಇದೇ ಇಲ್ಲ. ನಾವು ಬರಬೇಕು, ದೇವ್ರ ಪೂಜೆ ಮಾಡಿಸ್ಕೊಬೇಕು, ಹೋಗ್ಬೇಕು, ಅದು ಕೊಡಿ ಇದು ಕೊಡಿ ಅಂತ ಏನು ಕೇಳೋದೇ ಇಲ್ಲ ಸರ್. ಆ್ಯಕ್ಚುಲಿ ನಮ್ಮ ಇಷ್ಟ ಇದ್ರೆ ಕೊಡ್ಬೋದು, ಇಲ್ಲಾಂದ್ರೆ ಇಲ್ಲ. ಆ ಥರ ಏನಿಲ್ಲ ಸರ್. ಯಾರನ್ನು ಬಲವಂತ ಮಾಡಿ ಒತ್ತಾಯ ಮಾಡೋರು ಏನೂ ಕೇಳಲ್ಲ ಸರ್. ದುಡ್ಡಿರೋರಿಗೆ ಒಂಥರ, ದುಡ್ಡಿಲ್ದಿರೋರಿಗೆ ಒಂಥರ, ಆ ಥರ ಎಲ್ಲ ಇಲ್ವೇ ಇಲ್ಲ ಸರ್. ಇಲ್ಲಿ ನಾರ್ಮಲಾಗಿ ಎಲ್ಲ ಭಕ್ತಾದಿಗಳನ್ನೂ ಒಂದೇ ಥರ ಟ್ರೀಟ್ ಮಾಡ್ತಾರೆ ಸರ್. ಓಕೆ ಸರ್. ಓಕೆ ಥ್ಯಾಂಕ್ ಯು. ಒಳ್ಳೆ ಚೌಡೇಶ್ವರಿ ಆಶೀರ್ವಾದದಿಂದ ಇವತ್ತು ಒಳ್ಳೆಯದಾಗಿರೋದಕ್ಕೆ ತುಂಬ ಜನ ಭಕ್ತರು ಬರ್ತಾ ಇದ್ದಾರೆ. ಆ ತಾಯಿ ಮೇಲೆ ಒಬ್ಬರು ದೇವ್ರು ಬರುತ್ತೆ. ಆ ದೇವರಿಂದ ಇವತ್ತು ಎಷ್ಟೋ ಜನಕ್ಕೆ ಮಾದರಿಯಾಗಿದ್ದಾರೆ. ಇವತ್ತು ಈ ದೇವಸ್ಥಾನ ಅಭಿವೃದ್ಧಿಗೆ ಸಾವಿರಾರು ಜನ ಕೈ ಜೋಡಿಸ್ತಾ ಇದ್ದಾರೆ. ಇದೇ ವಾಜರಳ್ಳಿಲಿರೋದು. ವಂಡರ್ಲಾ ಗೇಟಿಂದ ಬಂದರೆ, ವಂಡರ್ಲಾ ಗೇಟ್ ಒಳಗಡೆ ಬಂದರೆ ವಂಡರ್ಲಾ ಗೇಟ್ ಪಕ್ಕನೇ ಇರೋದು ವಾಜರಳ್ಳಿ. ಈ ತಾಯಿ ಮಹಿಮೆ ಏನು ಅಂತ ಇಲ್ಲಿ ಬಂದು ಅವ್ರ ಕಷ್ಟಗಳೇನಾರು ಇದ್ದರೆ ಪರಿಹಾರ ಮಾಡ್ಕೊಳ್ಳಿ. ಇದು ಇವತ್ತು ನಾನು ವರ್ಷ ಬರ್ತಾ ಇರ್ತೀನಿ. ಅದು ಪ್ರತಿ ವರ್ಷ ಇಲ್ಲಿ ಅನುದಾನ ಎಲ್ಲ ಇರುತ್ತೆ. ಮಟನ್ ಚಿಕನ್ ಎಲ್ಲ ಮಾಡ್ತಾರೆ. ಅವ್ರವ್ರ ಪ್ರೀತಿಯಿಂದ ವಿಶ್ವಾಸದಿಂದ ಎಲ್ಲ ಅವ್ರ ಹರಕೆಗಳ ತೀರಿಸ್ತಾರೆ. ತುಂಬ ಜನ ಭಕ್ತರುಗಳ ಹರಕೆ ಕಟ್ಕೊಂಡಿದ್ದಾರೆ. ಈ ತಾಯಿ ಮಹಿಮೆ ಏನು ಅಂತ ಇಲ್ಲಿ ಬಂದು ನಿಮ್ಮ ಕಷ್ಟಗಳೆಲ್ಲ ಬೇಡಿಕೆ ಏನಾದ್ರು ಇಟ್ಟು ಹೋದಾಗ ಈಡೇರಿಸಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಈಗ ನಾವು ಹೇಳೋದ್ರಲ್ಲಿ ಎಲ್ಲ ಗ್ರಾಮದಲ್ಲಿ ಆ ದೇವತೆ ಇರ್ತಾಳೆ.
ಅದೇ ರೀತಿ ಈ ದೇವತೆಂದು ಒಂದು ಮಹಿಮೆ ಇದೆ. ಈ ದೇವತೆಗೆ ಬಂದು ಪೂಜೆ ಮಾಡಿಸಿ ನಾವು ಬರ್ತಾ ಇರ್ತೀವಿ. ಒಳ್ಳೇದಾಗಲಿ, ಒಳ್ಳೆ ಚೌಡೇಶ್ವರಿ ಆಶೀರ್ವಾದದಿಂದ ನಮಗೂ ಒಳ್ಳೇದಾಗಲಿ ಅಂತೇಳಿ ಕೇಳ್ಕೊಯ್ತಿದ್ದೀವಿ. ರೈತರಿಗೆ ಒಳ್ಳೆ ಬೆಳೆ ಆಗಲಿ, ಚೆನ್ನಾಗಿರಲಿ, ಅನ್ನದಾತಂ ಸುಖೀ ಭವ, ಒಳ್ಳೇದಾಗಲಿ. ನಿಮಗೂ ಮಾಧ್ಯಮದವ್ರಿಗೆಲ್ಲ ಒಳ್ಳೇದಾಗಲಿ, ನಿಮ್ಮ ವೃತ್ತಿ ಧರ್ಮಕ್ಕೆಲ್ಲ ಒಳ್ಳೇದಾಗಲಿ, ಇಲ್ಲಿ ಕೆಲಸ ಮಾಡೋರಿಗೆಲ್ಲ ಒಳ್ಳೇದಾಗಲಿ. ಆ ತಾಯಿ ಆಶೀರ್ವಾದ ಯಾವಾಗಲೂ ಹಿಂಗೆ ಇರಲಿ, ಒಳ್ಳೇದಾಗಲಿ. ಸರ್, ಸಾಕಷ್ಟು ಭಕ್ತಾದಿಗಳು ಇಲ್ಲಿಂದ ಬಂದು ಒಂದು ಒಳ್ಳೆಯ ಒಂದು ಇದನ್ನು ಕಂಡ್ಕೊಂಡು ಹೋಗಿದ್ದಾರೆ. ಆಗಿರೋದಕ್ಕೆ ಇವತ್ತು ಬರ್ತಾ ಇರೋದು ಈ ಮೂಲೆಗೆ. ಈಗ ಬರೋದು ರೋಡು ಎಲ್ಲ ಒಳ್ಳೇದಾಗಬೇಕು, ರೋಡ್ ಆಗಬೇಕು. ಆ ತಾಯಿ ಆಶೀರ್ವಾದದಿಂದ ಎಲ್ಲ ಒಂದೊಂದು ಆಗ್ತಾ ಇದೆ. ಆ ತಾಯಿ ಏನು ಬೇಕೋ ಮಾಡಿಸ್ಕೊತ, ಹಂಗೆ ಸರ್ಕಾರದಿಂದಲೂ ಸ್ವಲ್ಪ ಸೌಲಭ್ಯಗಳು ಬೇಕು. ರೋಡ್ಗಳೆಲ್ಲ ನಾವು ಜೊತೆಲಿರ್ತೀವಿ. ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಬಿಡದಿಯರು, ಇನ್ನೂ ತುಂಬ ಜನ ಭಕ್ತರುಗಳಿದ್ದಾರೆ, ವಾಜಳ್ಳಿ ಜನಗಳಿದ್ದಾರೆ, ಅಧ್ಯಕ್ಷರುಗಳಿದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ತಾಯಿಗೆಲ್ಲ ಆಗ್ತಾ ಇದೆ, ಆಗುತ್ತೆ, ಬಟ್ ಒಳ್ಳೇದಾಗುತ್ತೆ. ಈ ಕ್ಷೇತ್ರಕ್ಕೆ ಬರೋದ್ರಿಂದ ನಿಮ್ಗೆ ನೀವು ಯಾವ ರೀತಿ ಬದಲಾಗಿದ್ದೀರಿ, ಏನೆಲ್ಲ ಒಳ್ಳೇದಾಗಿದೆ ನಿಮ್ಗೆ ಅಂತ? ನನಗೆ ತುಂಬ ಈಗ ಬಂದು ಈ ತಾಯಿ ಮೇಲೆ ನಾನೇನು ಅನ್ಕೊಂಡಿದ್ದೀನಿ, ಆಗಿದೆ, ಇನ್ನೂ ಆಗಬೇಕು. ನನ್ನ ಕೆಲಸಗಳು ಆಗ್ತಾ ಇದೆ. ನಾನು ಈ ತಾಯಿ ಮಹಿಮೆ ಏನಿದೆ ಅನ್ನೋದು ನಮ್ಗೆ ಆಗೋದಕ್ಕಿಂತ ಎಷ್ಟೋ ಜನಕ್ಕೆ ಆಗಿದೆ. ನನಗೂ ಒಬ್ರು ಕರ್ಕೊಬಂದು ಈ ತಾಯಿಗೆ ಪರಿಚಯ ಮಾಡಿಸಿದ್ಮೇಲೆ ನಾನು ಬರ್ತಿರೋದು. ಆ ತಾಯಿ ಆಶೀರ್ವಾದದಿಂದ ಒಳ್ಳೇದಾಗುತ್ತೆ, ಒಳ್ಳೇದಾಗಿದೆ ನನಗೂ. ಇನ್ನು ಕೆಲವು ಅನ್ಕೋಬೇಕು, ಹೇಳ್ಕೋಬಾರ್ದಂತೆ. ನಮ್ಮ ಅರ್ಕೆಗಳು, ನಾವು ಹೇಳಿದ್ದು, ನಾವು ಮಾಡಿದ್ದು ಹೇಳ್ಕೋಬಾರ್ದಂತೆ. ಅದು ಮನಸ್ಸಿಗೆ ಒಳ್ಳೇದಾಗತ್ತೆ ಅಂದಾಗ ಒಳ್ಳೇದೇ. ದೇವರಿದ್ದಾನೆ ಅಂದಮೇಲೆ ಮನುಷ್ಯದ ಮೇಲೆ ಎಲ್ಲ ನಂಬಿಕೆ ಇದೆಯಲ್ಲ, ಆ ಥರ ನಂಬಿಕೆ. ಆ ಕ್ಷೇತ್ರದ ನಂಬಿಕೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮುಕ್ಕೋಟಿ ದೇವತೆಗೂ ಅಧಿಪತಿ ಗಣಪ ಅಂತಾರೆ. ಅವ್ನು ನೆನೆಸ್ಕೊಂಡು ಮುಕ್ಕೋಟಿ ದೇವತೆಲಿ ಈ ಒಳ್ಳೆ ಚೌಡೇಶ್ವರಿ ನಂಬಿದ್ದೀವಿ ನಾವು. ನಮ್ಗೆ ಒಳ್ಳೇದಾಗ್ತಾಯಿದೆ. ಈ ಹಾರಕೆ ಕಟ್ಕೊಂಡು ಬಂದಿದ್ದೀವಿ. ಈ ವರ್ಷದಲ್ಲಿ ನನ್ನ ಮಗಳಿಗೆ ಮದುವೆ ಆದರೆ ಹಾರಕೆ ಕಟ್ಕೊಂಡು ಬರ್ತಾ ಇರ್ತೀವಿ ದೇವ್ರಿಗೋಸ್ಕರ. ಇದು ನನಗೆ ನೆರವೇರಿಸ್ಕೊಟ್ರೆ ದೇವರು. ವರ್ಷ ಬರ್ತಾನೆ ಇರ್ತೀವಿ. ದೇವ್ರಿಗೆ ನಂಬಿಬಿಟ್ಟು ಬಂದಿದ್ದೀವಿ. ಈ ತಾಯಿಯೇ ಕಾಪಾಡಬೇಕು ನಮ್ಮ ಮಗಳಿಗೆ, ಮದುವೆ ಆಗಬೇಕು ಅವಳಿಗೆ. ಆ ಥರ ಹರಕೆ ಕಟ್ಕೊಂಡು ಬಂದಿದ್ದೀವಿ. ಬರೋ ವರ್ಷಕ್ಕೆ ಮಾತಾಡಬೇಕಂದ್ರೆ ಮದುವೆ ಆಗಿರಬೇಕು. ನಾನೇ ಮೈಕ್ನಲ್ಲಿ ನಿಂತ್ಕೊಂಡ್ಬಿಟ್ಟು ಮಾತಾಡ್ತೀನಿ. ತಾಯಿಗೋಸ್ಕರ ಆಗೈತಿ ಅಂತ ಮದುವೆ. ಹರಕೆ ಕಟ್ಕೊಂಡು ಬಂದರೆ ನೆರವೇರಿಸುತ್ತೆ. ಈಗ ನನಗೆ ನಮ್ಮ ಮಗಳು ಮದುವೆ ಆಗಬೇಕಂತ ಅದೇ ಹರಕೆ ಕಟ್ಕೊಂಡು ದೇವಸ್ಥಾನ ನಾನು ಹೋಗ್ತಾನೆ ಇದ್ದೀನಿ. ಎಲ್ಲ ದೇವಸ್ಥಾನ ಕಡೆಯೂ ಹೋಗ್ತಾ ಇದ್ದೀನಿ. ಆಂಜನೇಯ ದೇವಸ್ಥಾನ ಹೋಗ್ತಾ ಇದ್ದೀವಿ, ಕಡೆ ಧರ್ಮಸ್ಥಳ ಹೋಗ್ತಾ ಇದ್ದೀನಿ, ಎಲ್ಲ ದೇವಸ್ಥಾನ ತಳನೂ ಹೋಗ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ನೀವು ಈ ತರ ಮಗಳು ಮದುವೆಗೋಸ್ಕರ ನೀವು ಹೋರಾಡ್ತಿದ್ದೀರಾ? 2 ವರ್ಷದಿಂದ ಹೋರಾಡ್ತಾನೆ ಇದ್ದೀವಿ. ಈ ದೇವ್ರ ಹತ್ರನೂ ಬಂದಿದ್ದೀವಿ, ಕೇಳ್ತಾ ಇದ್ದೀವಿ. ನಾವು ಇಲ್ಲಿ ಹತ್ರ ಊರೇ, ಅಕ್ಕಿ ಪಿಕ್ಕಿ ಕಾಲವಣಿ ಊರುವರೆ ನಾವು. ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ಎಷ್ಟು ದಿನದಿಂದ ಬರ್ತಿದ್ದೀರಮ್ಮ? ಈಗ ನಾನು ಬಂದಿರೋದು ವರ್ಷ ಬರ್ತಾ ಇರ್ತೀನಿ. ಈ ವರ್ಷಕ್ಕಂದ್ರೆ ನಾನು ಹಾರಕೆ ಮನಸ್ಸಿನಲ್ಲಿ ಕಟ್ಕೊಂಡೇ ಬಂದಿರೋದು. ನೆರವೇರಿಸಿದ್ರೆ ಈ ದೇವರು ಬರೋ ವರ್ಷಕ್ಕೆ ನಾನೇ ಮೈಕ್ನಲ್ಲಿ ಮಾತಾಡ್ತೀನಿ. 6 ತಿಂಗಳಿಂದ ಬರ್ತಾ ಇದ್ದೀನಿ ನಾನು. ಅಮ್ಮ ಹೆಂಗೆ ಹೇಳ್ತಾರೋ ಹಾಗೆ ನಡೀತಾ ಇದೆ ಇಲ್ಲಿ. ಪರವಾಗಿಲ್ಲ, ನಾವು ಅನ್ಕೊಂಡಿರೋದೆಲ್ಲ ಇಲ್ಲಿ ನೆರವೇರುತ್ತಮ್ಮ. ಚೆನ್ನಾಗಿದೆ ದೇವರು. ಹಿಂಗೆ ಹೇಳಿದ್ರೆ ನಮ್ಮ ಅಮ್ಮನಿಗೆ ಜಾಸ್ತಿ ಹುಷಾರಿರಲಿಲ್ಲ. ಬಂದು ಕೇಳಿದ್ವಿ ಇಲ್ಲಿ 3 ತಿಂಗಳು ಮಾತ್ರ ಬದುಕೋದು ಅಂತೇಳಿ. ಹಂಗೆ ಆದ್ರೆ 3 ತಿಂಗಳು ಆದಮೇಲೆ ಡೆತ್ ಆದ್ರು ನಮ್ಮಮ್ಮ. ತುಂಬ ಶಕ್ತಿ ಇದೆ ಅಮ್ಮಂದು, ನಡೆಯುತ್ತೆ. ಯಾವ ರೀತಿ ಪ್ರಶ್ನೆ ಮಾಡಿದ್ರಿ? ನಮ್ಮ ಅಮ್ಮನಿಗೆ ತಲೆಯಲ್ಲಿ ಗುಳ್ಳೆ ಇತ್ತು, ಉಳಿಸ್ಕೊಡಿ ಅಂತ ಕೇಳಕ್ಕೆ ಬಂದೆ. ಮೀರೋಗಿದೆ ಅಮ್ಮ. 3 ತಿಂಗಳು ನಿನಗೋಸ್ಕರ 3 ತಿಂಗಳು ಮಾಡಿಕೊಡ್ತೀನಿ ಅಂದರು. ಅದೇ ಥರ ಮಾಡಿದ್ರು ಅಮ್ಮ. ಅಮ್ಮನ ಶಕ್ತಿ ತುಂಬ ಇದೆ ಇಲ್ಲಿ, ನಡೆಯುತ್ತೆ. ಏನಂದ್ರೂ ನಡೆಯುತ್ತೆ ಅಮ್ಮಂದು. ಪರವಾಗಿಲ್ಲ, ಜಾಸ್ತಿ ಮಾತಾಡೋಕ್ಕಾಗಲ್ಲ, ಹಣ ಬರುತ್ತೆ. ಅದಕ್ಕೋಸ್ಕರ ಇದೆ ಅಮ್ಮಂದು ಶಕ್ತಿ ಇದೆ. ನೋಡುವಂತ ಜನಗಳಿಗೆ ಏನ್ ಹೇಳ್ತೀರಿ? ಕೊನೆಯಲ್ಲಿ ಸಾಕಷ್ಟು ಜನರು ಅವ್ರದೇ ಆದ ಒಂದು ಪ್ರಾಬ್ಲಮ್ ಬನ್ರಿ, ಎಷ್ಟು ಪ್ರಾಬ್ಲಮ್ ಇದೆಯೋ ಅಷ್ಟು ಪ್ರಾಬ್ಲಮ್ ಇಲ್ಲಿ ಬಂದ್ರೆ ನೆರವೇರುತ್ತೆ ಅಮ್ಮಂದು. ಅಷ್ಟು ಶಕ್ತಿ ಇದೆ ಅಮ್ಮಂದು. ಪೂಜೆ ಪುನಸ್ಕಾರ ಮಾಡುವುದು, ಪ್ರಶ್ನೆ ಕೇಳುವುದು, ಆಮೇಲೆ ಇದು ನಾವು ಏನಾನ ಬಿಸ್ನೆಸ್ ಮಾಡ್ತೀವಿ ಅಂದರೆ ಬಂದು ಕೇಳಿದ್ರೆ ನೆರವೇರಿಸ್ಕೊಡ್ತಾರೆ. ಜಾಸ್ತಿ ಆಸ್ಪತ್ರೆಗೆ ಹೋಗಿ ಎಲ್ಲೂ ಉಳ್ಸೋಕ್ಕಾಗಲಿಲ್ಲ ಅಂತ ಇಲ್ಲಿ ಬಂದು ಕೇಳಿದ್ರು ಅಮ್ಮ ಆದಷ್ಟು ಪ್ರಯತ್ನ ಪಟ್ಟು ಉಳಿಸ್ತಾಳೆ ಅಮ್ಮ. ಉಳಿಸೋದಿದ್ರೆ ನಮಗೆ ಅದು ನಂಬಿಕೆ ಇದೆ. 6 ತಿಂಗಳಿಂದನೂ ಬರ್ತಾ ಇದ್ದೀನಿ, ಒಳ್ಳೇದಾಗುತ್ತೆ.